ಇವತ್ತು ರಾಮೇಶ್ವರ್ ಕೆಫೆಯಲ್ಲಿ ನಡೆದಿರುವಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಮತ್ತು ಅಷ್ಟೇ ಖಂಡನೀಯವಾದದ್ದು. ಇಲ್ಲಿ 3 ಗಾಯಾಳುಗಳಿದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು ಗಾಯಾಳುಗಳನ್ನು ನೋಡಕ್ಕೆ ಬಂದಿದ್ದರು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಅಶೋಕ್ ಅವರು ನಾವೆಲ್ಲ ಸೇರಿ ನೋಡಿದ್ದೇವೆ. ಒಬ್ಬರಿಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ. ಅವರು ಈ ಆಸ್ಪತ್ರೆಯಲ್ಲಿರೋದು, ಅವರ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಇನ್ನು ಇಬ್ಬರದು ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಡಾಕ್ಟರ್ಸ್ ಇಲ್ಲಿರುವಂಥ ಪೇಷಂಟ್ಗಳ ಬಗ್ಗೆ ಹೇಳಿರುವಂಥದ್ದು, ಅವರು ಯಾವುದೇ ರೀತಿಯ ಔಟ್ ಆಫ್ ಡೇಂಜರ್ ಇದ್ದಾರೆ, ಲೈಫ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಈ ಒಟ್ಟಾರೆ ಘಟನೆ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ, ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅದರ ನಿಯತ್ತೇನಿದೆ, ಇದರ ಕಾರಣದಿಂದ ಒಂದು ರೀತಿ ಕುಮ್ಮಕ್ಕು ಸಿಗ್ತಾ ಇದೆ. 4 ದಿವಸದ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗನೇ ನಾವು ಈ ರೀತಿಯ ಘಟನೆಗಳನ್ನು ಸಹನ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಲಿಲ್ಲ ಇವರು. ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಅವರಿಗೆ ಕುಮ್ಮಕ್ಕು ಸಮರ್ಥನೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ದರಿಂದ ಈ ಹಿಂದೆನೂ ಕೂಡ PFI ಇತ್ಯಾದಿ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದಿರುವಂಥದ್ದು. ಈ ಅಪೀಸ್ಮೆಂಟ್ ಕಾರಣದಿಂದ, ಅಪೀಸ್ಮೆಂಟ್ ಟರ್ನ್ಸ್ ಇಂಟು ದಿ ರ್ಯಾಡಿಕಲೈಸೇಷನ್ ಆ್ಯಂಡ್ ರ್ಯಾಡಿಕಲೈಸೇಷನ್ ಟರ್ನ್ಸ್ ಇಂಟು ಟೆರರಿಸಮ್. ಸೊ ದಿಸ್ ಈಸ್ ದಿ ಪ್ರಾಬ್ಲಮ್. ಕಾಂಗ್ರೆಸ್ ಪಾರ್ಟಿ ಈ ಒಂದು ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಈ ತುಷ್ಟೀಕರಣದ ರಾಜಕಾರಣವೇ ಇವತ್ತಿನ ಈ ಒಂದು ಸ್ಥಿತಿಗೆ ಕಾರಣ ಆಗಿದೆ ಅಂತನ್ನುವಂಥದ್ದು ನಮ್ಮ ಭಾವನೆ.